ಇದ್ದೀರಿ. ರಾಯಚೂರಿಗೆ ಸುಷಮೀಂದ್ರ ತೀರ್ಥರು ಭಾರೀ ಹತ್ರದವರು. ಹಾಗಾಗಿ ನಿಮಗೆ ಅವರ ಮಂದಹಾಸ ಗೊತ್ತು, ನಿಮಗೆ ಅವರ ಅದ್ಭುತವಾದ ತೇಜಸ್ಸು ಗೊತ್ತು, ನಿಮಗೆ ಅವರ ಅದ್ಭುತವಾದ ಮಗುವಿನ ಥರ ಮುಗ್ಧತೆ ಗೊತ್ತು. ಅತ್ಯಂತ ಮುಗ್ಧತೆ ಉಳ್ಳ ಸ್ವಾಮಿಗಳು ಅಂದರೆ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು. ಏಕೆಂದರೆ ಭಾರೀ ಮಗು ಥರ ಇದ್ರು. ನಿಮಗೆಲ್ಲ ಗೊತ್ತು, ಅದನ್ನೆಲ್ಲ ಅನುಭವಿಸಿದ್ದೀರಿ ನೀವೆಲ್ಲ ಹತ್ರದಿಂದ. ಇದು ಈ ಶತಮಾನ ಕಂಡ ಅದ್ಭುತವಾದ ಪುರುಷರು, ಪ್ರಾತಸ್ಮರಣೀಯರು. ನಮ್ಮ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆಯಲ್ಲಿ ನಾವು ಭಾಗಿಯಾಗಿದ್ದೇವೆ. ನಾನು ಆಗಲೇ ಹೇಳಿದೆ, ಇದು ಈ ಜನ್ಮದ ಪುಣ್ಯ ಅಲ್ಲ, ಅಕ್ಷರಶಃ ಜನ್ಮಾಂತರದ ಪುಣ್ಯ. ನಮ್ಮ ಜನ್ಮಾಂತರದ ಪುಣ್ಯ ಇದ್ದದ್ದಕ್ಕೆ ಇವತ್ತು ಸುಷಮೀಂದ್ರ ತೀರ್ಥರು ನಮ್ಮನ್ನ ಕರೆಸಿಕೊಂಡು ಅವರ ಆರಾಧನೆಯನ್ನು ಮಾಡಿಸಿಕೊಳ್ತಾ ಇದ್ದಾರೆ. ಅಂತಹ ಮಹಾಪುರುಷರ 4 ಮಹಿಮೆ ಹೇಳ್ತೀವಿ ಅಥವಾ ಅವರ ಬಗ್ಗೆ 4 ವಿಷಯಗಳನ್ನ ಶ್ರವಣ ಮಾಡ್ತೀವಿ ಅಂದ್ರೆ ಇದು ನಮ್ಮೆಲ್ಲ ದುರಿತಗಳು ಪರಿಹಾರ ಆಗುವ ಸುಸಂದರ್ಭ. ಭಾಗವತ ಒಂದು ಮಾತು ಹೇಳುತ್ತೆ, ಯಾವತ್ತೂ ಕೂಡ ಮಹಾಂತರ ದರ್ಶನ ಮಾಡಬೇಕು, ಸಜ್ಜನರ ದರ್ಶನ ಮಾಡಬೇಕು. ಯಾರ್ಯಾರನ್ನೂ ಓಲೈಸಬೇಡ್ರಿ, ಯಾರ್ಯಾರೋ ನಮಗೆ ಪ್ರೀತರಾಗ್ತಾರೆ ಅಂತ ಅವ್ರಿಗೆ ಇಷ್ಟ ಬಂದದ್ದನ್ನ ಮಾತಾಡಬೇಡ್ರಿ. ನಮ್ಮ ಕೆಲಸ ಆಗತ್ತೆ, ಕೆಲಸಕ್ಕೆ ಬೇಕಾಗ್ತಾರೆ ಅಂತ ದೊಡ್ಡ ದೊಡ್ಡ ಮಹಾಪುರುಷರ ಬಗ್ಗೆ ಅವರ ಕೆಲಸಗಳಲ್ಲಿ ತೊಡಗಬೇಡ್ರಿ. ಸಜ್ಜನರ ಜೊತೆಗಿರ್ರಿ. ಸಜ್ಜನರು ಮಹಾಂತರು, ಅವರು ನಮ್ಮನ್ನ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಷ್ಟು ಸಾಮರ್ಥ್ಯ ಸಜ್ಜನರಲ್ಲಿದೆ. ಹಾಗಾಗಿ ಯಾರ್ಯಾರೋ ಸಹವಾಸ ಮಾಡಬೇಡ್ರಿ. ದುರ್ಜನರ ಸಹವಾಸ ಅಂತೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸಜ್ಜನರ ಸಹವಾಸ ಮಾಡ್ರಿ. ಅಂಬರೀಷ ಚಕ್ರವರ್ತಿಯ ಅರಮನೆಗೆ ದುರ್ವಾಸರು ಬಂದಾಗ ಅಂಬರೀಷ ಚಕ್ರವರ್ತಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಇದನ್ನೇ ಪ್ರಾರ್ಥನೆ ಮಾಡಿದ, ನಿಮ್ಮಂತ ಸಜ್ಜನರ ದರ್ಶನ ಇವತ್ತು ನನಗಾಯ್ತು ಅಂತ. ಅಂತಹ ಅದ್ಭುತವಾದ ಸಜ್ಜನರು ನಮ್ಮ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಂತಹ ಮಹಾಂತ ವ್ಯಕ್ತಿತ್ವ ಗುರುಗಳಾದ ಸುಷಮೀಂದ್ರ ತೀರ್ಥರದ್ದು. ಗುರುಗಳು ಹೇಳಿದ್ದಾರೆ, ಗುರುಗಳ ಆಶೀರ್ವಚನ ನಾವು ಕೇಳಿದ್ವಿ. ಸಾಕ್ಷಾತ್ ಅವರ ಶಿಷ್ಯರೇ ಗುರುಗಳು. ಅವರು ಆಶೀರ್ವಚನ ಮಾಡಿ ಹೋದ ಮೇಲೆ ಸುಷಮೀಂದ್ರ ತೀರ್ಥರ ಭೌಮ ವ್ಯಕ್ತಿತ್ವ ಏನು ಅಂತ ನಮಗೆ ಗೊತ್ತಾಯ್ತು. ನಾನು ಹೇಳೋದೇನು ಬೇಡ, ಏಕೆಂದರೆ ಸೂರ್ಯ ಬಂದ ಮೇಲೆ ನಮ್ಮ ಮನೆ ಒಳಗೆ ಉರಿಯುವ ಬಲ್ಪಿಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ಗುರುಗಳು ಸೂರ್ಯ ಇದ್ದಂತೆ, ನಾನು ಬಲ್ಪ್ ಇದ್ದಂತೆ. ಹಾಗಾಗಿ ಸೂರ್ಯ ಬಂದು ಹೋದ ಮೇಲೆ ಬಲ್ಪಿನ ಅವಶ್ಯಕತೆ ಏನು? ಹಾಗೆ ಗುರುಗಳು ಅದ್ಭುತವಾಗಿ ಅವರ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಅವರ ಗುರುಗಳ ಚರಿತ್ರೆಯನ್ನು ಹೇಳಿದ್ದಾರೆ. ಆದರೂ ನನ್ನ ಬಾಯಿ ಶುದ್ಧ ಆಗಬೇಕಲ್ಲ, ನನ್ನ ಮನಸ್ಸು ಶುದ್ಧ ಆಗಬೇಕಲ್ಲ, ಅದಕ್ಕೋಸ್ಕರ ಗುರುಗಳ 4 ಮಹಿಮೆಗಳನ್ನ ಹೇಳ್ತೀನಿ. ಗುರುಗಳು ಹೇಳಿದರು, ಸುಷಮೀಂದ್ರ ತೀರ್ಥರು ಒಂದು ದಿನವೂ ಕೂಡ ರಾಯರನ್ನ ಬಿಟ್ಟವರಲ್ಲ. ರಾಯರನ್ನ ಬಿಟ್ಟು ಸುಷಮೀಂದ್ರ ತೀರ್ಥರ ಜೀವನವೇ ಇಲ್ಲ. ಏನೇ ಕೇಳಿ, ಸುಷಮೀಂದ್ರ ತೀರ್ಥರ ಹತ್ರ ಹೋಗಿ ಯಾರು ಏನೇ ಕೇಳಿ ಅವ್ರು ಒಂದೇ ಹೇಳ್ತಿದ್ರು, ರಾಘಪ್ಪ ಇದ್ದಾನೆ, ರಾಘಪ್ಪ ಇದ್ದಾನೆ ಅಂತ. ನೀವೆಲ್ಲ ಬೇಕಾದ ಸತಿ ಬಾಯಿಂದ ಕೇಳಿರ್ತೀರಿ, ಎಲ್ಲ ಅನುಭವಿಸಿದ್ದೀರಿ. ನಿಮ್ಮ ಮುಂದೆ ನಾನು ಹೇಳೋದೇನು ಬೇಡ. ಎಂಥ ಕಷ್ಟ ಹೋಗಿ ಹೇಳ್ಕೊಂಡ್ರು ಕೂಡ ರಾಘಪ್ಪ ಇದ್ದಾನೆ, ರಾಘಪ್ಪ ಇದ್ದಾನೆ ಅಂತ. ಗಮನಿಸ್ರಿ, ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಾಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಸುಷಮೀಂದ್ರ ತೀರ್ಥರ ಬೇಕಾದಷ್ಟು ಪ್ರವಚನ ವಿಡಿಯೋ ಬರ್ತಿರ್ತವೆ. ಆ ಪ್ರವಚನ ವಿಡಿಯೋ ಒಂದು 4-5 ನಿಮಿಷ ವಿಡಿಯೋ ಅಷ್ಟೇ. ಆ 4-5 ನಿಮಿಷದಲ್ಲೇ ಸುಷಮೀಂದ್ರ ತೀರ್ಥರು 10-15 ಸತಿ ಹೇಳಿಬಿಟ್ಟಿರ್ತಾರೆ, ನಮ್ಮ ರಾಯರಿದ್ದಾರೆ, ನಮ್ಮ ರಾಯರಿದ್ದಾರೆ ಅಂತ. ಅಂದ್ರೆ ನಾವು ಸುಷಮೀಂದ್ರ ತೀರ್ಥರ ಆರಾಧನೆಯಲ್ಲಿದ್ದೇವೆ. ಸುಷಮೀಂದ್ರ ತೀರ್ಥರ ಬಗ್ಗೆ 4 ಅಕ್ಷರ ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ಇಡೀ ಸುಷಮೀಂದ್ರ ಸ್ವಾಮಿಗಳ ಜೀವನದಿಂದ ನಾವೇನ್ ತಿಳ್ಕೊಳ್ಬೇಕು ಅಂದ್ರೆ ರಾಯರನ್ನ ಗಟ್ಟಿಯಾಗಿ ನಂಬಬೇಕು ಅಂತ ತಿಳ್ಕೊಳ್ಬೇಕು. ಗುರುಗಳೇ ಹೇಳಿದ್ರು, ಈಗ ಆಶೀರ್ವಚನದಲ್ಲಿ ಗುರುಗಳೇ ಹೇಳಿದ್ರು, ಓದಿದವರಲ್ಲ, ವಿದ್ವಾಂಸರಲ್ಲ, ಸುಧಾಮಂಗಳ ಮಾಡ್ಕೊಂಡವರಲ್ಲ. ಆದರೂ ಕೂಡ ಸುಷಮೀಂದ್ರ ತೀರ್ಥರು ಹೇಗಿದ್ರು ಅಂದ್ರೆ ಕಾದ ಕೆಂಡದಂತೆ ಇದ್ರು. ಬೇರೆ ಸನ್ಯಾಸಿಗಳು ಹೊಗಳಿದ್ದಾರೆ ಸುಷಮೀಂದ್ರ ತೀರ್ಥರನ್ನ. ಸುಷಮೀಂದ್ರ ತೀರ್ಥರು ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ಕಾದ ಕೆಂಡದಂತೆ ಸುಷಮೀಂದ್ರ ತೀರ್ಥರು. ಅವ್ರ ಮೈ ಬಣ್ಣ ಏನು, ಅವರ ನಗು ಏನು, ಅವರ ಮುಖದಲ್ಲಿ ತೇಜಸ್ಸೇನು, ಅವರ ಹೊಳಪೇನು, ಅದು ಯಾಕೆ ಬಂತು? ಸುಷಮೀಂದ್ರ ತೀರ್ಥರ ಹತ್ತಿರ ವಿದ್ಯಾಭ್ಯಾಸ ಮಾಡದವರಲ್ಲ, ಶಾಸ್ತ್ರದ ಮೊರೆ ಹೊಂದಿದವರಲ್ಲ. ಆದರೂ ಕೂಡ ಅಂಥ ತೇಜಸ್ಸು, ಅಂಥ ಹೊಳಪು, ಅಂಥ ದೇವರ ಮೇಲೆ ಭಕ್ತಿ ಯಾಕೆ ಬಂತು ಅಂದ್ರೆ ಮುಕುಂದ ಭಕ್ತಿ ಗುರು ಭಕ್ತಿ ಜಾಯಿ. ಕಲಿಯುಗದ ಕಲ್ಪವೃಕ್ಷ ಕಾಮಧೇನುಗಳಾದ ರಾಯರನ್ನ ಗಟ್ಟಿಯಾಗಿ ಸುಷಮೀಂದ್ರ ತೀರ್ಥರು ನಂಬಿದ್ರು, ಭಗವಂತನಲ್ಲಿ ಭಕ್ತಿ ಬಂತು.
ನಾವು ಮಾಡಬೇಕಾಗಿದ್ದು ಅದನ್ನೇ. ಸುಷಮೀಂದ್ರ ತೀರ್ಥರ ಆರಾಧನೆಗೆ ಬಂದಿದ್ದೀವಿ, ಪಂಚಾಮೃತ ನೋಡಿದ್ದೀವಿ, ಹಸ್ತೋದಕ ಊಟ ಮಾಡ್ತೀವಿ, ಸುಷಮೀಂದ್ರ ತೀರ್ಥರ ಆರಾಧನೆ ಮುಗೀತು ಅಂತ ಭಾವಿಸಬಾರ್ದು. ಯಾವಾಗ ಸುಷಮೀಂದ್ರ ತೀರ್ಥರ ಆರಾಧನೆ ಮುಗಿಯುತ್ತೆ ಅಂದ್ರೆ ಪ್ರತಿನಿತ್ಯ ಆರಾಧನೆ ಇದ್ದೇ ಇರುತ್ತೆ, ಗುರುಗಳ ಆರಾಧನೆ ಪ್ರತಿನಿತ್ಯ ಇರುತ್ತೆ. ನಾವು ಇಷ್ಟು ಜನ ಸೇರಿ ವೈಭವದಿಂದ ಗುರುಗಳ ಆರಾಧನೆ ಯಾವಾಗ ಪೂರ್ತಿ ಆಗುತ್ತೆ ಅಂದ್ರೆ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಒಂದೆರಡು ಗುಣಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಅವರ ಆರಾಧನೆ ಸಂಪೂರ್ತಿ ಆಗತ್ತೆ. ರಾಯರನ್ನ ಅಷ್ಟು ನಂಬಿದ್ರು ಗುರುಗಳು, ರಾಯರನ್ನ ಭಾರಿ ನಂಬಿದ್ರು. ರಾಯರ ಸ್ತೋತ್ರದಲ್ಲೇ ಅಪ್ಪಣ್ಣಾಚಾರ್ಯರು ಅದ್ಭುತವಾಗಿ ಉದ್ಗಾರವನ್ನ ತೆಗೆದಿದ್ದಾರೆ. ಅದರ ಮೊದಲನೇ ಮಾತು ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ನ ವಿದ್ಯತೆ. ಇದು ಎಲ್ಲರಿಗೂ ಗೊತ್ತು. ಸಣ್ಣ ಹುಡುಗ ಈ ಸ್ತೋತ್ರ ಪಾರಾಯಣ ಮಾಡ್ತಾನೆ. ಇವತ್ತು ಗುರು ಸ್ತೋತ್ರ ಪಾರಾಯಣ ಮಾಡದೇ ಇರುವ ಹುಡುಗನೇ ಇಲ್ಲ. ಅವ ಬ್ರಾಹ್ಮಣನಾಗಿ ಹುಟ್ಟಿದ್ದಾನೆ, ಮಾಧ್ವನಾಗಲ್ಲ, ಬ್ರಾಹ್ಮಣನಾಗಿ ಹುಟ್ಟಿದ್ದಾನೆ ಅಂದ್ರೆ ಗುರು ಸ್ತೋತ್ರ ಪಾರಾಯಣ ಮಾಡೇ ಮಾಡ್ತಾನೆ. ಇಲ್ಲ ಹುಟ್ಟಿದ ಮಗುವಿಗೆ ತಾಯಿ ಪೂಜ್ಯಾಯ ರಾಘವೇಂದ್ರಾಯ ಆದ್ರೂ ಹೇಳ್ಕೊಡ್ತಾಳೆ. ಅಷ್ಟು ರಾಯರು ಪ್ರಸಿದ್ಧರಾಗ್ಬಿಟ್ಟಿದ್ದಾರೆ. ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ನ ವಿದ್ಯತೆ. ಇದನ್ನ ರಾಯರ ಈ ಗುಣವನ್ನ ಅದ್ಭುತವಾಗಿ ಉಪಾಸನೆ ಮಾಡಿದವರು ಇವತ್ತಿನ ಆರಾಧನಾ ನಾಯಕರು ಸುಷಮೀಂದ್ರ ತೀರ್ಥರು. ರಾಯರಿದ್ದಾರೆ, ರಾಘಪ್ಪ ಇದ್ದಾನೆ, ರಾಘಪ್ಪ ನಿನಗೆ ಕೆಟ್ಟದ್ ಮಾಡೋದಿಲ್ಲ, ಒಳ್ಳೇದ್ ಮಾಡ್ತಾನೆ ಅಂತ ಹೇಳಿ ಕಳಿಸ್ತಿದ್ರು. ಅಂದ್ರೆ ಅಪೇಕ್ಷಿತ ಪ್ರದಾತೃಗಳು ರಾಯರು, ಬೇಡಿದ್ದನ್ನೆಲ್ಲ ರಾಯರು ಕೊಡ್ತಾರೆ ಅಂತ ಗಟ್ಟಿಯಾಗಿ ಸುಷಮೀಂದ್ರ ತೀರ್ಥರು ನಂಬಿದ್ರು. ಒಂದು ಮಧ್ವ ಸಿದ್ಧಾಂತದಲ್ಲಿ ಸೂಕ್ಷ್ಮ ಒಂದು ಪ್ರಮೇಯ ಇದೆ. ನಾವು ಭಗವಂತನನ್ನು ಹೇಗೆ ಉಪಾಸನೆ ಮಾಡ್ತೇವೋ ಭಗವಂತ ನಮಗೆ ಅದೇ ರೀತಿ ವರಗಳನ್ನು ಕೊಡ್ತಾ ಹೋಗ್ತಾನೆ. ಭಗವಂತನನ್ನ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಉಪಾಸನೆ ಮಾಡಿದ್ರೆ ನಮ್ಮಲ್ಲಿ ಗುಣಗಳನ್ನ ಪರಮಾತ್ಮ ಜಾಸ್ತಿ ಮಾಡ್ತಾನೆ. ಪರಮಾತ್ಮನಲ್ಲಿ ಏನೂ ಗುಣಗಳಿಲ್ಲ ಅಂತ ಚಿಂತನೆ ಮಾಡಿದ್ರೆ ನಮ್ಮಲ್ಲಿ ಏನು ಗುಣಗಳು ಭಗವಂತ ಕೊಡೋದಿಲ್ಲ, ಇದ್ದದ್ದು ಗುಣಗಳನ್ನು ನಾಶ ಮಾಡ್ತಾನೆ. ಹಾಗೆ ಯಥಾ ಯಥಾ ಉಪಾಸತೆ ತಥೈವ ಭವತಿ. ಇದನ್ನ ನಾವು ಅಕ್ಷರಶಃ ಸುಷಮೀಂದ್ರ ತೀರ್ಥರ ಜೀವನದಲ್ಲಿ ಕಾಣಬಹುದು. ರಾಯರನ್ನ ಸುಷಮೀಂದ್ರ ತೀರ್ಥರು ಹೇಗೆ ಉಪಾಸನೆ ಮಾಡಿದ್ರು, ರಾಯರು ಅಂದ್ರೆ ರಾಯರ ಅಂತರ್ಗತನಾದ ಮೂಲರಾಮಚಂದ್ರ ದೇವರನ್ನ ಸುಷಮೀಂದ್ರ ತೀರ್ಥರು ಹೇಗೆ ಉಪಾಸನೆ ಮಾಡಿದ್ರು, ಸುಷಮೀಂದ್ರ ತೀರ್ಥರಿಗೆ ಅಂಥ ಶಕ್ತಿ ಬಂತು ಅಂತ ಗಮನಿಸ್ತಾ ಹೋಗ್ರಿ. ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ನ ವಿದ್ಯತೆ. ಬೇಡಿದ ವರಗಳನ್ನೆಲ್ಲ ರಾಯರು ಕೊಡ್ತಾರೆ ಅಂತಲೇ ಸುಷಮೀಂದ್ರ ತೀರ್ಥರು ಜೀವನವನ್ನ ಸಾಗಿಸಿದ ಪ್ರಾತಸ್ಮರಣೀಯರು. ಅವರಿಗೂ ಆ ಶಕ್ತಿ ಇತ್ತು. ಒಂದ್ಸತಿ ಕವೀಂದ್ರ ತೀರ್ಥರ ಆರಾಧನೆಗೆ ಬಂದ್ರು ಸುಷಮೀಂದ್ರ ತೀರ್ಥರು. ಪುಸ್ತಕಗಳಲ್ಲಿ ಬೇಕಾದಷ್ಟು ಕಥೆಗಳನ್ನು ಓದಿರ್ತೀರಿ. ದೊಡ್ಡ ವಿದ್ವಾಂಸರು, ದೊಡ್ಡ ದೊಡ್ಡ ಸ್ವಾಮಿಗಳ ಬಾಯಿಯಲ್ಲಿ ಸುಷಮೀಂದ್ರ ತೀರ್ಥರ ಚರಿತ್ರೆಯನ್ನು ಕೇಳಿರ್ತೀರಿ. ಅದೇ ಚರಿತ್ರೆಯನ್ನು ನಾನು ನಿರೂಪಣೆ ಮಾಡಿದ್ರೆ ನಿಮಗೆ ಇನ್ನಷ್ಟು ಮನಸ್ಸು ಶುದ್ಧಿ ಆಗುತ್ತೆ ಅಷ್ಟೇ. ಕವೀಂದ್ರ ತೀರ್ಥರ ಆರಾಧನೆಗೆ ನವೃಂದಾವನ ಗಡ್ಡೆ ಸುಷಮೀಂದ್ರ ತೀರ್ಥರು ಬಂದರು. ಕವೀಂದ್ರ ತೀರ್ಥರ ಆರಾಧನೆ ಮುಗಿಸ್ಕೊಂಡು ಗಂಗಾವತಿಗೆ ಬಂದಿದ್ದಾರೆ ಸ್ವಾಮಿಗಳು. ಮಂತ್ರಾಲಯದಲ್ಲಿ ಒಬ್ಬ ವ್ಯಕ್ತಿ ಬಂದ. ನಾನು ಸ್ವಾಮಿಗಳಿಂದ ಮಂತ್ರಾಕ್ಷತೆ ಇಸ್ಕೊಳ್ಬೇಕು ಅಂತ ಬಂದು. ಇಲ್ಲ, ಸ್ವಾಮಿಗಳು ಗಡ್ಡೆಯಿಂದ ನವೃಂದಾವನ ಗಡ್ಡೆಯಿಂದ ಗಂಗಾವತಿಗೆ ಹೋಗಿದ್ದಾರೆ, ಅಲ್ಲಿ ಹೋಗು ಅಂತ ಹೇಳಿ ಕಳಿಸಿದ್ರು. ಅವನು ಅಲ್ಲಿ ಬಂದ. ಏನ್ ಸಮಸ್ಯೆ ಇತ್ತು? ಪಕ್ಕಕ್ಕೊಬ್ರು ಮಂತ್ರಾಕ್ಷತೆ ಬುಟ್ಟಿ ಹಿಡ್ಕೊಂಡು ಒಬ್ರು ಆಚಾರ ನಿಂತಿದ್ರು. ಆಚಾರಿಗೆ ಕಿವಿಯಲ್ಲಿ ಹೇಳಿದ, ಇಂಥ ಸಮಸ್ಯೆ ಇದೆ ಅಂತ. ಹೌದಾ, ಮಂತ್ರಾಕ್ಷತೆ ಇಸ್ಕೋ, ಸ್ವಾಮಿಗಳು ಅನುಗ್ರಹ ಮಾಡ್ತಾರೆ ಅಂತ ಆಚಾರ್ಯರು ಹೇಳಿದ್ರು. ಏನ್ ಸಮಸ್ಯೆ ಅಂತ ಸ್ವಾಮಿಗಳಿಗೆ ಆಚಾರ್ಯ ಹೇಳಿಲ್ಲ. ಆ ವ್ಯಕ್ತಿನೂ ಡೈರೆಕ್ಟ್ ಆಗಿ ಸ್ವಾಮಿಗಳಿಗೆ ಹೇಳಲಿಲ್ಲ. ಆದ್ರೆ ಸುಷಮೀಂದ್ರ ತೀರ್ಥರು ಬಿಡ್ಲಿಲ್ಲ, ಸ್ವಾಮಿಗಳು ಬಿಡ್ಲಿಲ್ಲ. ಏನ್ ಹೇಳ್ತಾ ಇದ್ದಾರೆ, ಅವನೇನು ಹೇಳ್ದ ಹೇಳೋ ನನಗೆ ಅಂತ ಕೇಳಿದ್ರು ಸ್ವಾಮಿಗಳು. ಇಲ್ಲ ಸ್ವಾಮಿ, ನೀವು ಮಂತ್ರಾಕ್ಷತೆ ಕೊಡ್ರಿ, ಕಡಿಮೆ ಆಗುತ್ತೆ, ಅಂತಹ ದೊಡ್ಡ ಸಮಸ್ಯೆ ಏನಿಲ್ಲ ಅಂತ ಇವ್ರು ಆಚಾರ್ಯ ಹೇಳಿದ್ರು. ಬಿಡ್ಲಿಲ್ಲ ಅವರು. ಅವನು ಏನ್ ಹೇಳ್ತಾ ಇದ್ದ ನನಗೆ ಹೇಳು ಅಂತ ಸ್ವಾಮಿಗಳು ಪಟ್ಟು ಹಿಡಿದ್ರು. ಎಂಥ ಕಾರುಣ್ಯ ನೋಡ್ರಿ ಗುರುಗಳದ್ದು. ಅವನು ಏನ್ ಹೇಳ್ತಾ ಇದ್ದಾನೋ ನನಗೆ ಹೇಳು ಅಂತ ಸ್ವಾಮಿಗಳು. ಈ ಆಚಾರ್ಯ ಹೇಳಿದ್ರಂತೆ, 40 ವರ್ಷದಿಂದ ತನ್ನ ಸ್ವಂತ ಮನೆಯನ್ನು ಬಾಡಿಗೆ ಕೊಟ್ಟಿದ್ದಾನ ಅವನು. ಈ ಸಣ್ಣ ವಿಚಾರ ಸ್ವಾಮಿಗಳ ಹತ್ರ ಯಾಕೆ ಹೇಳಬೇಕು ಅಂತ ಇವರು. ಆಮೇಲೆ ಈ ಆಚಾರಿಗೂ ನಂಬಿಕೆ ಇರಲಿಲ್ಲ. ಅವನ ಸಮಸ್ಯೆಗೆ ಇವ್ರು ಮಂತ್ರಾಕ್ಷತೆ ಕೊಟ್ಟರೆ ಅದು ಆಗುತ್ತೋ ಇಲ್ಲೋ ಅಂತ ಆಚಾರಿಗೂ ನಂಬಿಕೆ ಇರಲಿಲ್ಲ. ಅಂಥ ಸಮಸ್ಯೆ ಅದು. 40 ವರ್ಷದಿಂದ ಸ್ವಂತ ಮನೆಯಲ್ಲಿ ಒಬ್ಬ ವ್ಯಕ್ತಿ ಬಾಡಿಗೆ ಇದ್ದಾನಂತೆ. ಎಷ್ಟು ರೂಪಾಯಿ ಬಾಡಿಗೆ ಕೊಡ್ತಿದ್ದ ಅಂದ್ರೆ 12 ರೂಪಾಯಿ ಬಾಡಿಗೆ ಕೊಡ್ತಿದ್ದ. ಈಗ ಏನಾಗಿದೆ ಅಂದ್ರೆ ಕಾಗದ ಪತ್ರ ಎಲ್ಲ ಉಲ್ಟಾ ಮಾಡಿಬಿಟ್ಟಿದ್ದಾನು. ಎಲ್ಲ ಕಾಗದ ಪತ್ರ ಉಲ್ಟಾ ಮಾಡಿ ಈಗಿನ ಪರಿಸ್ಥಿತಿಯಲ್ಲಿ ಅದೇ ಆಗತ್ತೆ. ಅದಕ್ಕೆ ಜಾಸ್ತಿ ದಿನ ಬಾಡಿಗೆದಾರರಿಗೆ ಬಾಡಿಗೆ ಕೊಡಲ್ಲ ಮರಿ. ಅವನು ಎಲ್ಲ ಉಲ್ಟಾ ಮಾಡಿ 40 ವರ್ಷದಿಂದ ಆ ಮನೆಯನ್ನ ತನ್ನ ಹೆಸರಿಗೆ ಮಾಡ್ಕೊಳ್ಬೇಕು ಅಂತ ಮಾಡ್ಬಿಟ್ಟಿದ್ದಾನೆ. ಕೋರ್ಟಲ್ಲಿ ನಾನು ಕೇಸ್ ಹಾಕಿದ್ದೀನಿ, ಅವನು ಕೇಸ್ ಹಾಕಿದ್ದಾನೆ. ಕೇಸು ಸೋಲೋ ಹಂತದಲ್ಲಿ ಬಂದಿದೆ. ನನ್ನ ಆಸ್ತಿ ಕೈ ಬಿಡುತ್ತೆ, ಸ್ವಾಮಿಗಳ ಹತ್ರ ಮಂತ್ರಾಕ್ಷತೆ ಕೊಡಿಸ್ರಿ ಅಂತ ಇವ್ನು ನನಗೆ ಹೇಳಿದ್ದಾನೆ. ಸ್ವಾಮಿಗಳ ಮಂತ್ರಾಕ್ಷತೆ ಕೊಟ್ರೆ ಕೋರ್ಟ್ ಕೇಸ್ ಹೇಗಾಗುತ್ತೆ ಅಂತ ಈ ಆಚಾರ ಡೌಟ್. ಇಷ್ಟೆಲ್ಲ ಪಾಪ ಆಚಾರ ಹೇಳಿದ್ರು ಸ್ವಾಮಿಗಳಿಗೆ. ಸ್ವಾಮಿಗಳು ಸುಷಮೀಂದ್ರ ತೀರ್ಥರ ಮಹಿಮೆಯನ್ನ ಶ್ರವಣ ಮಾಡಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು ಇವತ್ತು ಸುಷಮೀಂದ್ರ ತೀರ್ಥರಿಗೆ.
ಇಂಥ ಅದ್ಭುತವಾದ ಉಪಕಾರ ಮಾಡಿದವರು. ಸ್ವಾಮಿಗಳು ಹೇಳಿದ್ರಂತೆ, ಮಂತ್ರಾಕ್ಷತೆ ಕೊಟ್ಟು ಇನ್ನು 1 ವಾರದಲ್ಲಿ ನಿನ್ ಮನೆ ನಿನ್ನ ಹತ್ರ ಇರುತ್ತೆ, ಕೋರ್ಟ್ ಕೇಸ್ ನೀನೇ ಗೆಲ್ತಿ ಹೋಗು ಅಂತ ಮಂತ್ರಾಕ್ಷತೆ ಕೊಟ್ರಂತೆ. 4 ದಿನ ಆಗಿದೆ ಮಂತ್ರಾಕ್ಷತೆ ಕೊಟ್ಟು. ನವೃಂದಾವನದಿಂದ ಗಂಗಾವತಿಯಿಂದ ಸ್ವಾಮಿಗಳ ಮಂತ್ರಾಲಯಕ್ಕೆ ಬಂದಿದ್ದಾರೆ. 4 ದಿನದಲ್ಲಿ ಒಂದು ಬೆಳ್ಳಿ ಹರಿವಾಣ ತಗೊಂಡಿದ್ದಾನೆ ಆ ವ್ಯಕ್ತಿ. ಬೆಳ್ಳಿ ಹರಿವಾಣದಲ್ಲಿ 2 ಕಾಯಿ ಇಟ್ಟಿದ್ದಾನೆ, ಮೇಲೆ ಆಗಿನ ಕಾಲಕ್ಕೆ 1000 ರೂಪಾಯಿ ಇಟ್ಟಿದ್ದಾನೆ. ಮಂತ್ರಾಲಯಕ್ಕೆ ಬಂದಂತ ಯಾರು ಮಂತ್ರಾಕ್ಷತೆ ಕೊಡಿಸಿದ್ರು, ಆಚಾರ್ಯರು ಉಪನ್ಯಾಸ ಮಾಡ್ತಾ ಇದ್ದಾರೆ, ಆಚಾರ್ಯ ಪಕ್ಕದಲ್ಲಿ ಕೂತಂತ ಆ ವ್ಯಕ್ತಿ ಆ ಕೀಲಿ ಸಹಿತ ಹಂಗೆ ಹಿಡ್ಕೊಂಡ್ ಬಂದಿದ್ದಾನೆ. ಅವ್ನ ಮನೆ ಒಳಗೆ ಹೋಗಿಲ್ಲ. ಅವನಿಗೆ ಸ್ವಪ್ನ ಆಗಿದೆ, ಯಾರು ಕೋರ್ಟ್ ಕೇಸ್ ಹಾಕಿದ್ನೋ ಅವನಿಗೆ ಸ್ವಪ್ನ ಆಗಿದೆ, ನಿನಗೆ ಒಳ್ಳೇದಾಗಲ್ಲ ಈ ಮನೆ ಇಟ್ಕೊಂಡ್ರೆ, ಸುಮ್ಮನೆ ಅವನಿಗೆ ಕೊಟ್ಟು ಬಿಡು ಒಂದು ಸ್ವಪ್ನ ಆಗಿದೆ. ಅವ್ನು ಹೆದರ್ಕೊಂಡು ಕೀ ತಂದು ಕೊಟ್ಟಿದ್ದಾನೆ. ಆ ಕೀ ಹಿಡ್ಕೊಂಡು ಬೆಳ್ಳಿ ತಟ್ಟೆಯಲ್ಲಿ ಕಾಯಿ ಹಿಡ್ಕೊಂಡು ಸಂಭಾವನೆ ಹಿಡ್ಕೊಂಡು ಕೀ ಹಾಕೊಂಡು ಕಾರ್ ಮಾಡ್ಕೊಂಡು ಮಂತ್ರಾಲಯಕ್ಕೆ ಬಂದಿದ್ದ. ಸಾಷ್ಟಾಂಗ ನಮಸ್ಕಾರ ಮಾಡಿದ ಸುಷಮೀಂದ್ರ ತೀರ್ಥರಿಗೆ. ಎಂತ ಅದ್ಭುತವಾದ ವ್ಯಕ್ತಿತ್ವ ನೋಡ್ರಿ. ಸಾಷ್ಟಾಂಗ ನಮಸ್ಕಾರ ಮಾಡಿ, ಸ್ವಾಮಿ 1 ವಾರ ಅಂತ ಹೇಳಿದ್ರಿ, 4 ದಿನದಲ್ಲೇ ನಾನು ವಾಪಸ್ ಬಂದಿದ್ದೀನಿ. ಹಾಗಾಗಿ ಗುರುಗಳನ್ನ ನಂಬಿದ್ರೆ ಯಾವುದೂ ಕಷ್ಟ ಅಲ್ಲ. ಸಣ್ಣ ಸಮಸ್ಯೆ ಆಗ್ಲಿ, ದೊಡ್ಡ ಸಂಸಾರದ ಸಾಗರ ಆಗ್ಲಿ, ಗುರುಗಳು ದಾಟಿಸ್ಲಿಕ್ಕೆ ತಯಾರಾಗಿದ್ದಾರೆ. ನಾವೇನ್ ಮಾಡ್ಬೇಕು, ಗುರುಗಳನ್ನ ಹಾಗೆ ಉಪಾಸನೆ ಮಾಡ್ಬೇಕಷ್ಟೇ. ಸಂಪೂರ್ಣ ಗುರುಗಳನ್ನ ನಂಬಿದ್ರೆ ಗುರುಗಳು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ನಾನ್ ಪರಿಹಾರ ಮಾಡ್ತೀನಿ ಬಾರೋ ಅಂತ ಕರೀತಾರೆ. ಅದಕ್ಕೆ ಸಾಕ್ಷಿ ಯಾರು ಅಂದ್ರೆ ಇವತ್ತಿನ ಆರಾಧನಾ ನಾಯಕರಾದ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು. ಯಾಕೆಂದ್ರೆ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ನವಿದ್ಯತೆ. ಅವರು ರಾಯರನ್ನ ಆ ರೀತಿ ಉಪಾಸನೆ ಮಾಡಿದ್ರು. ರಾಯರು ಅವರಲ್ಲಿ ಅನನ್ಯವಾದ ಶಕ್ತಿಯನ್ನ ಆ ರೀತಿ ತುಂಬಿದ್ರು. ಇದು ಸುಷಮೀಂದ್ರ ತೀರ್ಥರ ಒಂದು ಮಹಿಮೆ. ಆಮೇಲೆ ಮತ್ತೆ ರಾಯರ ಸ್ತೋತ್ರಕ್ಕೆ ಬನ್ನಿ. ಯಾಕಂದ್ರೆ ಗುರುಗಳು ಹೇಳೋಗಿದ್ದಾರೆ ಆಶೀರ್ವಚನದಲ್ಲಿ, ಇವತ್ತು ಸುಷಮೀಂದ್ರ ತೀರ್ಥರ ಆರಾಧನೆ ಮಾಡ್ತಾ ಇದ್ದೀವಿ ಅಂದ್ರೆ ರಾಯರು ಖುಷಿ ಪಡ್ತಾರೆ ಅಂತ. ಹಾಗಾದ್ರೆ ರಾಯರ ಸ್ತೋತ್ರವನ್ನ ಬಿಟ್ಟು ನಾವು ಬೇರೆ ಸುಷಮೀಂದ್ರ ತೀರ್ಥರ ಸ್ಮರಣೆ ಮಾಡಿದ್ರೆ ಸುಷಮೀಂದ್ರ ತೀರ್ಥರಿಗೆ ಖುಷಿ ಆಗಲ್ಲ, ರಾಯರಿಗೂ ಖುಷಿ ಆಗಲ್ಲ. ಹಾಗಾಗಿ ರಾಯರ ಸ್ತೋತ್ರವನ್ನ ನೋಡ್ತಾ ನೋಡ್ತಾ ಸುಷಮೀಂದ್ರ ತೀರ್ಥರ ಜೀವನ ಚರಿತ್ರೆಯನ್ನು ನೋಡೋಣ. ಈಗ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ನವಿದ್ಯತೆ ಆಯ್ತು. ಇನ್ನೊಂದು ಮಾತನ್ನ ಅಪಣಾಚಾರ್ಯರು ರಾಯರ ಸ್ತೋತ್ರದಲ್ಲಿ ಹೇಳಿದ್ದಾರೆ. ನಿಮಗೆಲ್ಲ ರಾಯರ ಸ್ತೋತ್ರ ಬರುತ್ತೆ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ಸನೋವ್ಯಾತ್ ಗುರು ರಾಘವೇಂದ್ರ. ರಾಯರು ಸಂತಾನ ಕೊಡ್ತಾರೆ, ಸಂಪತ್ತು ಕೊಡ್ತಾರೆ, ಬೇಕಾದಷ್ಟು ಭಕ್ತಿಯನ್ನು ಕೊಡ್ತಾರೆ. ರಾಯರು ಬೇಕಾದಷ್ಟು ಸಂಪತ್ತನ್ನು ನಮಗೆ ಕೊಡ್ತಾರೆ ಅಂತ ಅಪಣಾಚಾರ್ಯರು ಆಶ್ವಾಸನೆ ಕೊಟ್ರು. ರಾಯರು ಇವತ್ತು ಅಕ್ಷರಶಃ ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಕೊಡ್ತಾ ಇದ್ದಾರೆ, ಎಲ್ಲ ವಿಧವಾದ ಸಂಪತ್ತನ್ನ ಕೊಡ್ತಾ ಇದ್ದಾರೆ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ. ರಾಯರು ಸಂತಾನವನ್ನ ಕೊಡ್ತಾರೆ, ರಾಯರು ಸಂತಾನವನ್ನ ಕೊಡ್ತಾರೆ ಅಂತ ಸುಷಮೀಂದ್ರ ತೀರ್ಥರು ರಾಯರನ್ನ ಆ ರೀತಿ ಉಪಾಸನೆ ಮಾಡಿದರು. ರಾಯರು ಸುಷಮೀಂದ್ರ ತೀರ್ಥರಿಗೆ ಅದೇ ಶಕ್ತಿಯನ್ನ ಕೊಟ್ಟರು. ಒಂದ್ಸತಿ ಮಂತ್ರಾಲಯಕ್ಕೆ ಗಂಡ ಹೆಂಡತಿ ಇಬ್ರು ಬಂದ್ರಂತೆ. ಗಂಡ ಹೆಂಡತಿ ಇಬ್ರು ಬಂದು ಅವರಿಬ್ರಿಗೆ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟ್ರು ಬೇಕಾದಷ್ಟು ಸತಿ ಹೇಳಿದ್ರಂತೆ. ಮದುವೆಯಾಗಿಯೇ ಬೇಕಾದಷ್ಟು ವರ್ಷ ಆಗಿತ್ತು. ಮದುವೆಯಾಗೇ ಬೇಕಾದಷ್ಟು ವರ್ಷ ಆಯ್ತು. ಮಕ್ಕಳು ಇಲ್ಲದೆ ಇರುವ ಕೊರತೆ ಅದು ಭಾರಿ ಕೊರತೆ. ಅದನ್ನ ಎಂಥ ರೋಗಕ್ಕೆ ಬೇಕಾದ್ರೂ ಔಷಧಿ ಪಡ್ಕೊಂಡು ರೋಗ ಪರಿಹಾರ ಮಾಡ್ಕೊಳ್ಬಹುದು. ಮಕ್ಕಳು ಇಲ್ಲದೆ ಇರುವ ರೋಗ ತಂದೆ ತಾಯಿಗೆ ಭಾರಿ ಕಾಡುತ್ತೆ. ಹಾಗಾಗಿ ಬೇಸತ್ತು ಮಂತ್ರಾಲಯಕ್ಕೆ ಬಂದಿದ್ರು ಅವರು. ಡಾಕ್ಟರ್ ಹೇಳಿಬಿಟ್ಟಿದ್ರು, ಇಲ್ಲ ಒಂದು ದತ್ತು ತಗೊಳ್ರಿ, ಮಕ್ಕಳಾಗೋ ಭಾಗ್ಯವನ್ನು ನೀವು ಕಳ್ಕೊಂಡಿದ್ದೀರಿ, ಶಕ್ತಿ ನಿಮ್ಮಲ್ಲಿ ಇಲ್ಲ, ವ್ಯವಸ್ಥೆ ಮಾಡ್ಕೊಳ್ರಿ ಅಂತ ಡಾಕ್ಟರ್ ಹೇಳಿದ್ರು. ಮಂತ್ರಾಕ್ಷತೆ ಇಸ್ಕೊಳ್ಬೇಕು ಅಂತ ಏನ್ ಬಂದಿರ್ಲಿಲ್ಲ ಆ ವ್ಯಕ್ತಿಗಳು ಮಂತ್ರಾಲಯಕ್ಕೆ. ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ತಗೊಂಡು ಸ್ವಾಮಿಗಳಿದ್ದಾರೆ ಮಂತ್ರಾಕ್ಷತೆ ತಗೊಂಡು ಹೋದ್ರಾಯ್ತು ಅಂತ ಮಂತ್ರಾಕ್ಷತೆ ತಗೊಳಿಕ್ ಬಂದಿದ್ದಾರೆ. ಇವರೇನ್ ತಮ್ಮ ಕಷ್ಟಗಳನ್ನು ಸುಷಮೀಂದ್ರ ತೀರ್ಥರ ಹತ್ರ ಹೇಳಿಲ್ಲ. ಇಷ್ಟು ವರ್ಷ ಆಯ್ತು ನಮಗ್ ಮಕ್ಕಳಾಗಿಲ್ಲ, ಡಾಕ್ಟರ್ ಈ ರೀತಿ ಹೇಳಿಬಿಟ್ಟಿದ್ದಾರೆ, ನಾವು ಅಪೇಕ್ಷೆಯನ್ನು ಕಳ್ಕೊಂಡ್ ಬಿಟ್ಟಿದ್ದೀವಿ ಅಂತ ಹೇಳಿಲ್ಲ. ಸ್ವಾಮಿಗಳು ಮಂತ್ರಾಕ್ಷತೆ ಕೊಡ್ತಾ ಹೇಳಿದ್ರಂತೆ, ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು ಇನ್ನು 1 ವರ್ಷದಲ್ಲಿ ನಿಮ್ಗೆ ಗಂಡು ಮಗ ಆಗುತ್ತೆ ಹೋಗ್ರಿ ಅಂತ ಕಾಯ್ಕೊಟ್ರಂತೆ. ಸುಷಮೀಂದ್ರ ತೀರ್ಥರಿಗೆ ಹೇಗೆ ಗೊತ್ತು ಇವ್ರು ಅದಕ್ಕೋಸ್ಕರ ಬಂದಿದ್ದಾರೆ, ಮಕ್ಕಳಾಗಿಲ್ಲ ಅಂತ ಸುಷಮೀಂದ್ರ ತೀರ್ಥರಿಗೆ ಹೇಗೆ ಗೊತ್ತು? ಸನ್ಯಾಸಿಗಳಿಗೆ ಹೇಗೆ ಗೊತ್ತಾಗತ್ತೆ? ಎಲ್ಲರ ಮನೆ ಸಮಸ್ಯೆ. ಆದ್ರೆ ಸ್ವಾಮಿಗಳಿಗೆ ಈಗ ಏನ್ ಅನ್ನಿಸ್ತೋ ಬಿಡ್ತೋ ಗೊತ್ತಿಲ್ಲ, ಗಂಡು ಮಗ ಆಗುತ್ತೆ, ಇನ್ನು 1 ವರ್ಷದಲ್ಲಿ ಗಂಡು ಮಗ ಆಗುತ್ತೆ ಅಂತ ಕಾಯಿ ಕೊಟ್ರಂತೆ. 1 ವರ್ಷದಲ್ಲಿ ಆ ತಾಯಿ ಕೂಸಿನ ಎತ್ಕೊಂಡು ಮಂತ್ರಾಲಯಕ್ಕೆ ಬಂದ್ರು. ಇದು ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಮಂತ್ರಾಕ್ಷತೆಯ ಶಕ್ತಿ. ಮಂತ್ರಾಕ್ಷತೆಯ ಶಕ್ತಿ ಯಾಕೆ ಅಂದ್ರೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ. ರಾಯರನ್ನ ಆ ರೀತಿ ಉಪಾಸನೆ ಮಾಡಿದ್ದಾರೆ ಸುಷಮೀಂದ್ರ ತೀರ್ಥ ಮಹಾನುಭಾವರು. ರಾಯರ ಅಂತರ್ಗತನಾದ ಶ್ರೀರಾಮ ಸಂತಾನ ಗೋಪಾಲಕೃಷ್ಣ ಇದ್ದಾನೆ ಬೃಂದಾವನದಲ್ಲಿ, ಅವನನ್ನ ಅನನ್ಯವಾಗಿ ಆರಾಧನೆ ಮಾಡಿದ್ದಕ್ಕೆ ಸುಷಮೀಂದ್ರ ತೀರ್ಥರಿಗೆ ಈ ರೀತಿ ಅದ್ಭುತವಾದ ಶಕ್ತಿ ಬಂತು. ದುಸ್ತಾಪತ್ರೆಗೆ ನಾಶನೋ ಭುವಿಮಃ ವಂದ್ಯಾಸು ಪುತ್ರ ಪ್ರದೋ. ರಾಯರು ವಂದ್ಯ ಅಂದ್ರೆ ಬಂಜೆಗೂ ಮಕ್ಕಳನ್ನ ಕೊಡುವ ನಮ್ಮ ರಾಯರು ಇವತ್ತು ಸುಷಮೀಂದ್ರ ತೀರ್ಥರು ಅಂತವರಿಗೆ ಮಕ್ಕಳನ್ನ ಕೊಟ್ಟಿದ್ದಾರೆ. ಎಂಥ ಆಲೋಚನೆ ಮಾಡ್ರಿ.
ಬರೀ ನಾವು ಆ ಕಥೆಯನ್ನ ಶ್ರವಣ ಮಾಡಿದ್ದಕ್ಕೆ ರೋಮಾಂಚನ ಆಗುತ್ತೆ, ಆ ಸುಷಮೀಂದ್ರ ತೀರ್ಥರ ಅನುಗ್ರಹದಿಂದ ಮಗುವನ್ನ ಪಡ್ಕೊಂಡಿರೋ ತಾಯಿಗೆ ಹೇಗಾಗಿರ್ಬೇಡ. ಇದು ಅದ್ಭುತವಾದ ಗುರುಗಳ ಶಕ್ತಿ ಅಂತ ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕು. ಆಮೇಲೆ ರಾಯರ ಸ್ತೋತ್ರದಲ್ಲಿ ಇನ್ನೊಂದು ಮಾತು, ಸ್ವಪಾದ ಕಂಜದ್ವಯ ಭಕ್ತಿ ಮದ್ವ್ಯ ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ವತು ಮಾಂ ಸದಾಯಂ, ಕ್ಷಮಾ ಸುರೇಂದ್ರೋ ವತು ಮಾಂ ಸದಾಯಂ. ಮುಂದೆ ಸ್ತೋತ್ರ ಬರುತ್ತೆ, ಸ್ವಪಾದ ಕಂಜದ್ವಯ ಭಕ್ತಿ ಮದ್ವ್ಯ. ರಾಯರನ್ನ ಹೇಗ್ ನಂಬಬೇಕು ನಾವು ಅಂದ್ರೆ, ರಾಯರ ಪಾದಗಳನ್ನ ನಂಬಬೇಕು. ಯತಿಗಳಿಗೆ ಪ್ರಣವೇ ಗತಿ, ಜಶಗಳಿಗೆ ಜಲವೇ ಗತಿ, ಸಸಿಗಳ ಅಭಿವೃದ್ಧಿಗೆ ಶಶಿ ರವಿಯೇ ಗತಿಯೋ, ಶಿಶುಗಳಿಗೆ ಜನನಿ ಗತಿ, ಪಶುಗಳಿಗೆ ತೃಣವೇ ಗತಿ, ಅಸಮ ಮಹಿಮೇಲಿ ಮೆರೆವ ನಮ್ಮ ಮಿಸುಣಿ ಶಯ್ಯಜರಾದ ರಾಯರೇ ಗತಿಯು ನಮಗೆ. ರಾಯರ ಹಸ್ತೋದಕವನ್ನ, ರಾಯರ ಪಾದೋದಕವನ್ನ ಭಕ್ತಿಯಿಂದ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿದ್ರೆ ಏನಾಗತ್ತೆ, ಎಲ್ಲ ನಮ್ಮ ದುರಿತಗಳು ಪರಿಹಾರ ಆಗ್ತವೆ. ರಾಯರನ್ನ ಗಟ್ಟಿಯಾಗಿ ನಂಬಬೇಕು. ಅಪ್ಪಣ್ಣಾಚಾರ್ಯರು ಈ ಪ್ರಮೇಯವನ್ನ ನಮಗೆ ಗುರುಸ್ತೋತ್ರದಲ್ಲಿ ತಿಳಿಸಿಕೊಟ್ರು. ಸ್ವಪಾದ ಕಂಜದ್ವಯ ಭಕ್ತಿ ಮದ್ವ್ಯ, ರಾಯರ ಪಾದಗಳನ್ನ ಗಟ್ಟಿಯಾಗಿ ನಂಬಬೇಕು. ಅದರಲ್ಲಿ ಡೌಟ್ ಇರಬಾರ್ದು. ರಾಯರು ಕೊಡ್ತಾರೋ ಇಲ್ಲೋ, ರಾಯರ ಒಳಗೆ ಮೂಲರಾಮಚಂದ್ರ ದೇವರು ಇದ್ದಾರೋ ಇಲ್ಲೋ, ಅವನು ನಮಗೆ ಅನುಗ್ರಹ ಮಾಡ್ತಾನೋ ಇಲ್ಲೋ ಅಂತ ಡೌಟ್ ಕೊಡಬಾರ್ದು. ನಿರಂತರವಾಗಿ ರಾಯರ ಧ್ಯಾನ ಮಾಡಬೇಕು. ರಾಯರಿದ್ದಾರೆ, 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 ನಿರಂತರವಾಗಿ ಧ್ಯಾನ ಮಾಡಬೇಕು. ಹಾಗೆ ಧ್ಯಾನ ಮಾಡಿದವರು ಯಾರು ಅಂದ್ರೆ ನಮ್ಮ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಹಂಪಿಯಲ್ಲಿ ರಘುನಂದನ ತೀರ್ಥರ ಆರಾಧನೆ, ರಘುನಂದನ ತೀರ್ಥರ 500 ವರ್ಷದ ಆರಾಧನೆ. 500 ವರ್ಷದ ಆರಾಧನೆ. 1,500 ಜನ ಸೇರಿದ್ದಾರೆ ಊಟಕ್ಕೆ. 1,500 ಜನ ಸೇರಿದ್ದಾರೆ. ಆರಾಧನೆ ಗುರುಗಳು ಬಂದಿದ್ದಾರೆ, ಪೂಜೆ ಎಲ್ಲ ಆಯ್ತು, ಇನ್ನೇನು ಊಟ ಕೂಡ್ಬೇಕು. 1,500 ಜನ ಊಟಕ್ಕೆ ಕೂಡ್ಬೇಕು. ಕಾರ್ ಮೋಡ ಬಂತಂತ, ಅಂದ್ರೆ ಕರಿ ಮೋಡ ಆಗ್ಬಿಟ್ಟಿದೆ, ಭಾರಿ ಮಳೆ ಸುರಿಯುತ್ತೆ ಅಂತ ಎಲ್ರಿಗೂ ಭಯ. ಯಾಕಂದ್ರೆ ಗುಡ್ಡಗಾಡು ಪ್ರದೇಶ, ವೃಂದಾವನ ಗಡ್ಡಿ ಅಂದ್ರೆ ನೀವು ನೋಡಿದ್ದೀರಿ. ಮಳೆ ಬಂತು ಅಂದ್ರೆ ಎಲ್ಲಿ ಊಟಕ್ಕೆ ಹಾಕಬೇಕು, 1,500 ಜನಕ್ಕೆ ಎಲ್ಲಿ ಇಳ್ಕೊಳ್ಳಿಕ್ ವ್ಯವಸ್ಥೆ ಮಾಡಬೇಕು, ಭಾರಿ ಕಷ್ಟ ಅಂತ ಭಯ ಪಡುವ ಸಂದರ್ಭದಲ್ಲಿ ಹೋಗಿ ಸ್ವಾಮಿಗಳಿಗೆ ಹೇಳಿದ್ರನ್, ಸ್ವಾಮಿ ಈ ರೀತಿ ಮೋಡ ಆಗಿಬಿಟ್ಟಿದೆ, ಭಾರಿ ಮಳೆ ಬರುತ್ತೇನೋ ಅಂತ ಅನಿಸ್ತಾ ಇದೆ, ಏನ್ ಮಾಡೋಣ? 2 ಕಾಯಿ ತಗೊಂಬ ಅಂತ ಸ್ವಾಮಿಗಳಂದ್ರಂತ. 2 ಕಾಯಿ ತಂದು ಮೂಲ ರಾಮದೇವ್ರ ಪೆಟ್ಟಿಗೆ ಇಟ್ಟು ವಾಯುದೇವರ ಹತ್ರ ಪ್ರಾರ್ಥನೆ ಮಾಡಿ, ರಾಮದೇವರ ಹತ್ರ ಪ್ರಾರ್ಥನೆ ಮಾಡಿ ಕಾಯಿ ಇಟ್ರಂತ. ಆ ರೀತಿ ಮೋಡ ಆಗಿತ್ತೋ ಇಲ್ಲೋ ಅನ್ನೋದು ಗೊತ್ತೇ ಆಗಿಲ್ಲಂತ. ಆ ರೀತಿ ಬಿಳಿ ಮೋಡ ಬಂದ್ಬಿಟ್ಟಿದೆ. ನಿಮಗೆ ಗೊತ್ತೋ ಇಲ್ಲೋ, ಸುಷಮೀಂದ್ರ ತೀರ್ಥ ಸ್ವಾಮಿಗಳನ್ನ ಎಷ್ಟೋ ಜನ ಮಳೆ ಸ್ವಾಮಿಗಳು, ಮಳೆ ಸ್ವಾಮಿಗಳು ಅಂತ ಕರಿತಾ ಇದ್ರು. ನಡೆದಾಡುವ ರಾಯರು ಅಂತ ಕರೆದೇ ಕರಿತಿದ್ರು. ಮಳೆ ಸ್ವಾಮಿಗಳು, ಮಳೆ ಸ್ವಾಮಿಗಳು ಅಂತ ಕರಿತಾ ಇದ್ರು. ಅಂದ್ರೆ ಮಳೆ ಬರುವ ಸಂದರ್ಭದಲ್ಲಿ ಸಜ್ಜನರಿಗೆ ತೊಂದರೆ ಆಗುತ್ತೆ ಅಂದ್ರೆ ಮಳೆಯನ್ನು ನಿಲ್ಲಿಸ್ತಿದ್ರು, ಆಮೇಲೆ ಮಳೆ ಬರೆಸ್ತಿದ್ರು. ಮಳೆನೇ ಬಂದಿಲ್ಲ ಬರಗಾಲ ಅಂದಾಗ ಮಳೆ ಸುರಿಸುವ ಶಕ್ತಿ ನಮ್ಮ ಸುಷಮೀಂದ್ರ ತೀರ್ಥ ಸ್ವಾಮಿಗಳಿಗೆ ಇತ್ತು. ಯಾಕೆಂದ್ರೆ ಸ್ವಪಾದ ಕಂಜದ್ವಯ ಭಕ್ತಿ ಮದ್ವ್ಯ, ಅವರು ರಾಯರು ಇದ್ದಾರೆ, ರಾಯರು ಅನುಗ್ರಹ ಮಾಡ್ತಾರೆ, ಕಷ್ಟ ಅಂತ ಬಂದಾಗ ರಾಯರು ಉದ್ಧಾರ ಮಾಡೇ ಮಾಡ್ತಾರೆ ಅಂತ ಗಟ್ಟಿಯಾಗಿ ನಂಬಿದ್ರು. ರಾಯರು ಅವರಿಗೆ ಅಂಥ ಶಕ್ತಿಯನ್ನ ಕೊಟ್ಟಿದ್ರು. ಹೀಗೆ ಸ್ವಪಾದ ಕಂಜದ್ವಯ ಭಕ್ತಿ ಮದ್ವ್ಯ. ಆಮೇಲೆ ದೇವಸ್ವಭಾವೋ ದಿವಿಜದ್ರುಮೋಯಂ ಇಷ್ಟಪ್ರದೋಮೆ ಸತತಂ ಸಭೂಯಾತ್. ರಾಯರ ಸ್ವಭಾವ ಎಂಥದ್ದು? ದೇವಸ್ವಭಾವ. ರಾಯರು ದೇವತೆಗಳು, ಹಾಗಾಗಿ ರಾಯರ ಸ್ವಭಾವ ದೇವಸ್ವಭಾವ ಅಂತ ಅಪ್ಪಣ್ಣಾಚಾರ್ಯರು ಸ್ತೋತ್ರದಲ್ಲಿ ಕೊಂಡಾಡಿದರು. ಅದೇ ರೀತಿ ರಾಯರನ್ನ ಉಪಾಸನೆ ಮಾಡ್ತಾ ಇದ್ರು ಸುಷಮೀಂದ್ರ ತೀರ್ಥರು. ಸುಷಮೀಂದ್ರ ತೀರ್ಥರಿಗೂ ಅಂಥ ಶಕ್ತಿಯೇ ಇತ್ತು. ಅದಕ್ಕೊಂದು ಅವರ ಮಹಿಮೆಯನ್ನ ಹೇಳ್ತೀನಿ ನಾನು. ಸುಷಮೀಂದ್ರ ಸ್ವಾಮಿಗಳು ಸಂಚಾರ ಮಾಡ್ತಾ ಮಾಡ್ತಾ ಕೊಯಂಬತ್ತೂರಿಗೆ ಬಂದ್ರಂತ. ಆ ಕೊಯಂಬತ್ತೂರಿಗೆ ಬಂದಾಗ ದಶಮಿ ಪೂಜೆ ಕೊಯಂಬತ್ತೂರಲ್ಲಿ ಆಗಬೇಕು, ಏಕಾದಶಿ ಪೂಜೆ ಕೊಯಂಬತ್ತೂರಲ್ಲಿ, ದ್ವಾದಶಿ ಪೂಜೆ ಕೊಯಂಬತ್ತೂರಲ್ಲಿ, ತ್ರಯೋದಶಿ ರಾತ್ರಿ ಅವರು ಕೊಯಂಬತ್ತೂರಿಂದ ಮಂತ್ರಾಲಯಕ್ಕೆ ಹೊರಡಬೇಕು. ಸ್ವಾಮಿಗಳ ಹಿಂದೆ 60 ಜನ ಇದ್ರಂತೆ. 60 ಜನಕ್ಕೂ ಕೂಡ ತ್ರಯೋದಶಿ ರಾತ್ರಿ ರಿಸರ್ವೇಶನ್ ಆಗಿದೆ, ಟಿಕೆಟ್ ಮಾಡಿಸಿದ್ದಾರೆ. ಆನಂದರಾವ್ ಅಧಿಕಾರಿಗಳಿದ್ರು, ಆನಂದರಾವ್ ಅವರು ಟಿಕೆಟ್ ಮಾಡಿಸಿದ್ದಾರೆ ತ್ರಯೋದಶಿ ರಾತ್ರಿ. ಗಮನ ಇಟ್ಟು ಕೇಳ್ರಿ, ಅದ್ಭುತವಾಗಿದೆ. ಅದಕ್ಕೆ ಸ್ವಾಮಿಗಳಿಗೆ, ಸುಷಮೀಂದ್ರ ತೀರ್ಥರಿಗೆ ತ್ರಯೋದಶಿ ರಾತ್ರಿ ಮಂತ್ರಾಲಯಕ್ಕೆ ಹೊರಟ್ರಾಯ್ತು ಒಂದು ಸೂಚನೆ ಬಂತಂತ. ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ, ನಾನು ದ್ವಾದಶಿ ಪೂಜೆ ರಾಯರ ಮುಂದೆ ಮಾಡಬೇಕು ಅಂದ್ರಂತ. ತ್ರಯೋದಶಿ ರಾತ್ರಿ ಕೊಯಂಬತ್ತೂರಿಂದ ಹೊರಡೋರು, ಟಿಕೆಟ್ ಆಗಿದೆ 60 ಜನಕ್ಕೆ. ದ್ವಾದಶಿ ಬೆಳಿಗ್ಗೆ ನಾನು ರಾಯರ ಮುಂದೆ ಪೂಜೆ ಮಾಡಬೇಕು ರಾಮದೇವ್ರದ್ದು ಅಂತಂದ್ರಂತ. ಎಲ್ಲರನ್ನ ಹೊರಡಿಸೋ ಆನಂದರಾವ್ ಅಂತ ಹೇಳಿದ್ರು. ಅಲ್ಲ, ಹೊರಡಿಸೋದು ಅಂದ್ರೆ ಕಷ್ಟ. 60 ಜನ ಟಿಕೆಟ್ ಆಗಿದೆ, ಹಿಂದಿನ ದಿನ ಟಿಕೆಟ್ ಮಾಡಿಸ್ಬೇಕು. ದಶಮಿ ಬೆಳಗ್ಗೆನೆ ಬಂದಿದ್ದೀವಿ, ಏಕಾದಶಿ ರಾತ್ರಿ ಹೊರಡ್ಬೇಕು. ನಾವು ಹೊರಟ್ರೆ ಹಿಂದಿನ ದಿನ ಮಾಡಿಸ್ಬೇಕು ಟಿಕೆಟು, ಹೇಗೆ? ಇಲ್ಲ, ಮಾಡಿಸು, ಎಲ್ಲ ಆಗತ್ತೆ, ಏನೇ ಆದ್ರೂ ದ್ವಾದಶಿ ಬೆಳಗ್ಗೆ ನಾನು ರಾಯರ ಮುಂದೆ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಸರಿ ಆಯ್ತು. ರಾಜಕಾರಣಿಗಳನ್ನು ಹಿಡಿದು ಏನೋ ಸಹಾಯ ತಗೊಂಡು
ಏಕಾದಶಿ ಟಿಕೆಟ್ ಆಯ್ತು, 60 ಜನಕ್ಕೆ ತ್ರಯೋದಶಿ ಆಗಿದ್ದ ಟಿಕೆಟ್ ಏಕಾದಶಿ ರಾತ್ರಿಗೆ ಮಾಡಿಸಿದ್ರು. ದಶಮಿ ಏನೋ ಕೆಲಸ ಆಗಿ ಏಕಾದಶಿ ಮಠದಿಂದ ಹೊರಡೋದು ತಡ ಆಯ್ತಂತ, ಏನೋ ಆಗಿ ತಡ ಆಯ್ತು ಹೊರಡೋದು. ಎಲ್ಲ ಶಿಷ್ಯರು ಹೋಗಿ ಸ್ವಾಮಿಗಳ ಹತ್ರ ಬೇಡಿದ್ರಂತ, ಸ್ವಾಮಿ ರಾತ್ರಿ 8:30 ಟ್ರೈನ್ ಹೊರಡುತ್ತೆ, ಇಲ್ಲಿಂದ ಮಂತ್ರಾಲಯಕ್ಕೋ ಎಲ್ಲೋ ಟ್ರೈನ್ ಹೊರಡುತ್ತೆ ಕೊಯಂಬತ್ತೂರಿಂದ, ನಾವು ಇನ್ನೂ ತನಕ ಇವ್ರ ಮನೆಯಲ್ಲೇ ಇದ್ದೀವಿ, ಪೂಜೆಯವ್ರ ಮನೆಯಲ್ಲೇ ಇದ್ದೀವಿ, ಹೇಗೆ ಅಂದ್ರೆ ಸ್ವಾಮಿಗಳು ಒಂದು ಮಾತಾಡಿದ್ರಂತ. ಯಾಕಂದ್ರೆ ದೇವ ಸ್ವಭಾವೋ, ಏನು ಮಾತಾಡ್ತಾರೋ ಪರಮಾತ್ಮ ಅದನ್ನ ಸತ್ಯ ಮಾಡ್ಲಿಕ್ಕೆ ಕಾಯ್ತಾ ಇರ್ತಾನೆ ಅಂತ ವಿಜಯದಾಸರೇ ಸಾಕ್ಷಿ. ಅಂದವಚನವ ಜನಕ್ಕೆ ತಂದು ತೋರ್ಪನೋ. ಸ್ವಾಮಿಗಳು ಒಂದು ಮಾತು ಹೇಳಿದ್ರಂತೆ, ಎಷ್ಟು ಗಂಟೆಗಿದೆ ಟ್ರೈನ್ ಅಂತ ಕೇಳಿದ್ರಂತೆ, 8:30ಗಿದೆ. ಅವರ ಮುಗ್ಧತೆ ನಿಮಗೆ ಗೊತ್ತು, ಭಾರಿ ಮುಗ್ಧತೆಯಿಂದ ಹೇಳಿದ್ರಂತೆ, ಇವತ್ತು ನೀವು ಹೋಗ್ರಿ ಟ್ರೈನ್ ಲೇಟಾಗಿ ಹೊರಡುತ್ತೆ ಅಂತ ಹೇಳಿದ್ರಂತೆ. ಅವ್ರ ಪಾರ್ಟಿ ಮನೆಯಿಂದ ಕೊಯಂಬತ್ತೂರು ಸ್ಟೇಷನ್ಗೆ ಬಂದು 8:30ಗಿದ್ದ ಟ್ರೈನ್ ಅವತ್ತು 9:40ಕ್ಕೆ ಹೊರಡ್ತಾನೆ. ಯಾಕೆ? ಸುಷಮೀಂದ್ರ ತೀರ್ಥರಿಗಿಂತ ಅದ್ಭುತವಾದ ಮಾತಿನ ಶಕ್ತಿ ಹೇಗ್ ಬಂತು, ಅವರು ಮಾತಾಡಿದ್ದನ್ನ ಸತ್ಯ ಹೇಗ್ ಬಂತು ಅಂದ್ರೆ ದೇವ ಸ್ವಭಾವೋ ದಿವಿಜದ್ರುಮೋಯಂ, ರಾಯರನ್ನ ಅವರು ಆ ರೀತಿ ಉಪಾಸನೆ ಮಾಡಿದ್ದಕ್ಕೆ ರಾಯರ ಅಂತರ್ಗತನಾದ ಪರಮಾತ್ಮ ಸುಷಮೀಂದ್ರ ತೀರ್ಥರಿಗೆ ಅದ್ಭುತವಾದ ಶಕ್ತಿಯನ್ನ ನೀಡಿದ್ದ. ಇನ್ನೊಂದೆರಡು ಮಹಿಮೆಗಳನ್ನು ಹೇಳಿ ನನ್ನ ಪ್ರವಚನಕ್ಕೆ ಕೃಷ್ಣಾರ್ಪಣ ಹೇಳ್ತೀನಿ. ಆಮೇಲೆ ದುಸ್ತಾಪತ್ರಯ ನಾಶನೋ ಭುವಿಮಃ ವಂದ್ಯಾ ಸುಪುತ್ರ ಪ್ರದೋ. ದುಸ್ತಾಪತ್ರಯ ನಾಶನೋ, ರಾಯರನ್ನ ಸ್ಮರಣೆ ಮಾಡಿದ್ರೆ ನಮ್ಮ 3 ವಿಧವಾದ ತಾಪಗಳನ್ನ ಪರಿಹಾರ ಮಾಡ್ತಾರೆ, ತಾಪತ್ರಯಗಳನ್ನ ಪರಿಹಾರ ಮಾಡ್ತಾರೆ ರಾಯರು, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ರಾಯರನ್ನ ಈ ರೀತಿ ಉಪಾಸನೆ ಮಾಡ್ತಾ ಇದ್ರು ಸುಷಮೀಂದ್ರ ತೀರ್ಥರು. ರಾಯರಿದ್ದಾರೆ, ರಾಗಪ್ಪ ಇದ್ದಾನೆ, ಕಷ್ಟ ಪರಿಹಾರ ಆಗುತ್ತೆ ಅಂತಾನೆ ಮಂತ್ರಾಕ್ಷತೆ ಕೊಡ್ತಾ ಇದ್ರು. ದುಸ್ತಾಪತ್ರಯ ನಾಶನೋ, 3 ವಿಧವಾದ ತಾಪತ್ರಯಗಳನ್ನ ಪರಿಹಾರ ಮಾಡ್ತಾ ಇದ್ರು ಸುಷಮೀಂದ್ರ ತೀರ್ಥರಿಗೆ, ಅಂತ ಶಕ್ತಿ ಇತ್ತು. ಈಗ ಮಂತ್ರಾಲಯದಲ್ಲಿ ಪ್ರಾಕಾರದಲ್ಲಿ ಹಿಂದೊಂದು ಬಾವಿ ಇದೆ, ನೀವು ನೋಡ್ತೀರಿ ಪ್ರತಿ ಸತಿ ಮಂತ್ರಾಲಯಕ್ಕೆ ಹೋದಾಗ. ಆ ಬಾವಿಯ ನೀರಿನಿಂದಲೇ ಇವತ್ತು ಗುರುರಾಜರಿಗೆ ಅಭಿಷೇಕ ಆಗುತ್ತೆ. ಆ ಬಾವಿ ಇದೆ, ಸುಯಮೀಂದ್ರ ತೀರ್ಥರ ಕಾಲಕ್ಕೆ ಆ ಬಾವಿ ನಿರ್ಮಾಣ ಆಗಿತ್ತು. ಸುಯಮೀಂದ್ರ ತೀರ್ಥ ಶ್ರೀಪಾದಂಗಳವರು ರಾಯರ ಮಠದ ಪರಂಪರೆಯಲ್ಲಿ ಅದ್ಭುತವಾದ ಜ್ಞಾನಿಗಳು. ಸುಯಮೀಂದ್ರ ತೀರ್ಥರು ಅನುಕೂಲ ಆಗ್ಲಿ ಅಂತ ಒಂದು ಬಾವಿಯನ್ನ ತೋರಿಸಿದ್ರು. ಅದು ಬರ್ತಾ 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 ಬಾವಿ ಕೆಟ್ಟು ಹೋಗಿ, ಬಾವಿಯಲ್ಲೆಲ್ಲ ಗಿಡ ಎಲ್ಲ ಆಗಿ ಬಾವಿಯಲ್ಲಿ ಮಣ್ಣು ತುಂಬಿಕೊಂಡು ಬಾವಿ ಕೆಟ್ಟು ಹೋಗಿತ್ತು. ಸುಷಮೀಂದ್ರ ತೀರ್ಥರಿಗೆ ಬಂದು ಹೇಳಿದ್ರು, ಸ್ವಾಮಿ ಬಾವಿ ಈ ರೀತಿ ಕೆಟ್ಟು ಹೋಗಿದೆ, ಏನ್ ಮಾಡಬೇಕು ಅಂತ. ಸುಷಮೀಂದ್ರ ತೀರ್ಥರು ಮಂತ್ರಾಕ್ಷತೆ ತಗೊಂಡ್ ಬಾ ಅಂತ ರಾಯರ ಸ್ಮರಣೆ ಮಾಡಿ ಮಂತ್ರಾಕ್ಷತೆ ಹಾಕಿದ್ರು ಬಾವಿಯಲ್ಲಿ. ಸುಷಮೀಂದ್ರ ತೀರ್ಥರು ಯಾವತ್ತಿನಿಂದ ಮಂತ್ರಾಕ್ಷತೆ ಹಾಕಿದ್ರು ಮರುದಿನದಿಂದಲೇ, ಇದು ಸುಳ್ಳಲ್ಲ, ಇದು ಬೇಕಾದಷ್ಟು ಜನ ಅವರ ಜೊತೆಗಿರುವ ಅಧ್ಯಾಪಕರು, ಅವರ ಜೊತೆಗಿರುವ ವಿದ್ವಾಂಸರು, ಮಠದ ಕೆಲಸಗಾರರು ಇವತ್ತು ಬದುಕಿದ್ದಾರೆ, ನೀವು ಕೇಳಬಹುದು. ಅವರೇ ಹೇಳ್ಕೊಳ್ತಾರೆ ಇದು ಸತ್ಯವಾದ ಮುಗ್ಧತೆ. ಎಷ್ಟು ಮಗು ಅವರು ಗುರುಗಳು ಈಗ ಹೇಳಿ ಹೋದ್ರು. ಒಂದ್ಸತಿ ನಗರಿ ಅಂತ ಕೇಳ್ತಿದ್ರಂತ ಭಕ್ತಾದಿಗಳು, ಸ್ವಾಮಿ ನೀವು ಒಂದ್ಸತಿ ನಮ್ಮನ್ನು ನೋಡಿ ನಗರಿ ಸಾಕು ಅಂತ. ಅವರ ಮಂದಹಾಸದಿಂದಲೇ ಎಷ್ಟೋ ಭಕ್ತ ತನ್ನ ಕಷ್ಟ ಕಾರ್ಪಣ್ಯಗಳನ್ನ ಮರಿತಾ ಇದ್ದ ಅಂತ. ಅಂಥ ಅದ್ಭುತವಾದ ಮಗುವಿನ ತರ ನಿಷ್ಕಲ್ಮಶವಾದ ಮನಸ್ಸು, ನಿಷ್ಕಲ್ಮಶವಾದ ಹೃದಯ, ಅಂತ ಅದ್ಭುತವಾದ ಮುಗ್ಧತೆ. ಒಂದ್ಸತಿ ಸುಷಮೀಂದ್ರ ತೀರ್ಥರು ಆನ್ನಿಕ ಕೂತಿದ್ರಂತೆ, ಆನ್ನಿಕ ಮಾಡ್ತಾ ಇದ್ರು ಸುಷಮೀಂದ್ರ ತೀರ್ಥರು. ತಮಿಳ್ನಾಡಿಂದ ಒಬ್ಬ ಭಕ್ತ ತಮಿಳ್ನಾಡಿಂದ ಬಂದು ಆನ್ನಿಕ ಮಾಡೋ ಸುಷಮೀಂದ್ರ ತೀರ್ಥರ ಮುಂದೆ ಕೂತು ದಿಟ್ಟಿಸಿ ನೋಡ್ತಾ ಇದ್ದಾನೆ. ಸುಷಮೀಂದ್ರರು ಆನ್ನಿಕ ಮಾಡ್ತಾ ಇದ್ದಾರೆ. ಅವನು ತಮಿಳ್ನಲ್ಲಿ ಏನೋ ಕೇಳಿದ್ನಂತೆ, ತಮಿಳು ಭಾಷೆಯಲ್ಲಿ ಏನೋ ಕೇಳಿದ. ಸುಷಮೀಂದ್ರ ತೀರ್ಥರಿಗೆ ಅರ್ಥ ಆಗ್ಲಿಲ್ಲ. ಪಕ್ಕಕ್ಕೊಬ್ಬರು ಆಚಾರ ಕೂತಿದ್ರಂತೆ, ಏನ್ ಕೇಳ್ತಾ ಇದ್ದಾನೋ ಅವನು ಅಂತ ಕೇಳಿದ್ರು. ಅವನೇನ್ ಕೇಳ್ತಾ ಇದ್ದಾನೋ ಅಂತ ಕೇಳಿದ್ರಂತೆ. ಅದಕ್ಕೆ ಇವ್ರು ಪಕ್ಕ ಕೂತು ಆಚಾರ ಹೇಳಿದ್ರಂತೆ, ಅವನು ನಿಮ್ ಸಾಲಿಗ್ರಾಮ ಬೇಕು ಅಂತ ಕೇಳ್ತಾ ಇದ್ದಾನೆ ಅಂತ. ನಿಮ್ ಸಾಲಿಗ್ರಾಮ ಬೇಕು ಅಂತ ಕೇಳ್ತಾ ಇದ್ದಾನೆ ಸ್ವಾಮಿ. ಸಾಲಿಗ್ರಾಮ ಹೆಂಗ್ ಕೊಡ್ಲಿಕ್ಕಾಗುತ್ತೋ, ನಾನು ಹೆಂಗ್ ಕೊಡ್ಲಿ ಸಾಲಿಗ್ರಾಮ ಅಂತ ಸ್ವಾಮಿಗಳು. ಅವ್ನು ಬಿಡ್ಲಿಲ್ಲ, ಮತ್ತೆ ತಮಿಳಲ್ಲಿ ಅದೇ ಕೇಳ್ತಾ ಇದ್ದಾನ. ಕೊನೆಗೆ ಇವನು ಬಿಡೋ ಹಾಗಿಲ್ಲ. ಎಷ್ಟು ಮುಗ್ಧತೆ ಗಮನಿಸ್ರಿ, ಇವನು ಬಿಡೋಲ್ಲ ನನ್ನ ಅಂತ ಸ್ವಾಮಿಗಳು ಸಾಲಿಗ್ರಾಮ ಎತ್ತಿ ಕೊಟ್ಟೇ ಬಿಟ್ರಂತ. ತಗೊಂಡು ಹೋಗಂತ ಸಾಲಿಗ್ರಾಮ ಕೊಟ್ಟರು, ಊಟ ಆಯ್ತು, ಮಂತ್ರಾಲಯದಿಂದ ಅವನು ಹೊರಟ. ಈ ಪಕ್ಕ ಕೂತಿದ್ರಲ್ಲ ಆಚಾರ, ಅವ್ರಿಗೆ ಸಮಸ್ಯೆ ಬಂತು. ಯಾಕೆಂದ್ರೆ ಸುಷಮೀಂದ್ರ ತೀರ್ಥರು ಮುಗ್ಧರ, ಅವ್ರು ಏನ್ ಕೇಳಿದ್ರು ಕೊಡ್ತಾರೆ ಅಂತ ನಿನಗ್ ಗೊತ್ತು, ನೀನ್ ಯಾಕೆ ಸಾಲಿಗ್ರಾಮ ಕೊಡಿಸ್ದಿ ಅಂತ. ಪಕ್ಕಕ್ಕೆ ನೀನ್ ಕೂತಿದ್ದಿ, ಮಠದ ಸಾಲಿಗ್ರಾಮ ಅವನಿಗೆ ಯಾಕೆ ಕೊಡಿಸ್ದಿ, ನೀವು ತಡಿಬೇಕಾಗಿತ್ತು ಅಂತ ಆಚಾರಿಗೆ ಕೂತು ಬಂತು. ಮೆಮೋ ಕೊಡೋ ತನಕ ಆಚಾರ ಪರಿಸ್ಥಿತಿ ಹೋಯ್ತು, ಕೆಲಸ ಕಳ್ಕೊಳ್ಳೋ ತರ ಆಚಾರ ಪರಿಸ್ಥಿತಿ ಹೋಯ್ತು. ನನಗೇನು ಬಂತು, ಇಸ್ಕೊಂಡು ನವನು ಕೊಟ್ಟೋರು ಇವರು, ನನ್ ಸುತ್ತಿ ಬಂತಲ್ಲ ಅಂತ ಆಚಾರ ಪಾಪ ಪರಿತಪಿಸ್ತಿರ್ಬೇಕಾದ್ರೆ ಎಂಥ ಅದ್ಭುತ ನೋಡ್ರಿ. ಆ ವ್ಯಕ್ತಿಗೆ ಸೂಚನೆ ಬಂತಂತ, ಆ ವ್ಯಕ್ತಿ ಕನಸು ಬಂತು. ಏನು ಅಂದ್ರೆ, ಇದು ಸಂಸ್ಥಾನದಲ್ಲಿರುವ ಸಾಲಿಗ್ರಾಮ, ನಿಮ್ ಮನೇಲಿ ಇಟ್ಕೊಳ್ಬೇಡ, ನೀನು ಹೋಗಿ ವಾಪಸ್ ಕೊಡು ಅವರಿಗೆ. ಅವನೊಂದು ಬೆಳ್ಳಿ ತಟ್ಟಿ ತರಿಸಿ, ಬೆಳ್ಳಿ ತಟ್ಟೆಯಲ್ಲಿ ಆ ಸಾಲಿಗ್ರಾಮ ಇಟ್ಟು ಸುಷಮೀಂದ್ರ ಹತ್ರ ಓಡಿ ಬಂದನು. ಸ್ವಾಮಿ ಸಾಲಿಗ್ರಾಮ ನಿಮಗೆ ಇರ್ಲಿ ತಗೊಳ್ರಿ ಅಂತ ಬೆಳ್ಳಿ ತಟ್ಟಿ ಸಮೇತ ಕೊಟ್ಟು ನಮಸ್ಕಾರ ಮಾಡಿದ. ಅಲ್ಲಿ ಮುಗ್ಧತೆ ಗಮನಿಸ್ರಿ, ಸ್ವಾಮಿಗಳು ಬೆಳ್ಳಿ ತಟ್ಟಿ ಇಸ್ಕೊಂಡಿದ್ದಾರೆ, ಸಾಲಿಗ್ರಾಮ ತೆಗೆದು ಪಕ್ಕಕ್ಕೆ ಇಟ್ರಂತೆ, ಬೆಳ್ಳಿ ತಟ್ಟಿ ಈ ಆಚಾರಿಗೆ ಕೊಟ್ರಂತೆ.
ಅವತ್ತು ಯಾವ ಆಚಾರ ಇದ್ರು ಸಾಲಿಗ್ರಾಮ ಕೊಡೋಕಲ್ಕ ಆ ಆಚಾರಿ ಕೊಟ್ರನ್. ಇವತ್ತು ಕೂಡ ಆಚಾರ ಅದೇ ತಟ್ಟಿಲ್ ನಾನು ಸಾಲಿಗ್ರಾಮ ಇಟ್ಕೊಂಡು ಅಭಿಷೇಕ ಮಾಡ್ತಾ ಇದ್ದೀನಿ, ಸುಷಮೀಂದ್ರ ತೀರ್ಥರ ಅನುಗ್ರಹ ಅಂತ ಅವ್ರು ಸ್ಮರಣೆ ಮಾಡ್ತಾರೆ. ಹೀಗೆ 1 2 365 ದಿನ ನಾನು ಹೇಳಲಿಕ್ಕೆ ಕೂತ್ರೆ 365 ದಿನ ನೀವು ಕೇಳ್ಬೋದು. ಅಷ್ಟು ಸುಷಮೀಂದ್ರ ತೀರ್ಥ ಸ್ವಾಮಿಗಳು ಮಹಾನುಭಾವರು. ಅಂತಹ ಅನುಗ್ರಹವನ್ನ ಮಾಡಿ ನಮ್ಮೆಲ್ಲರನ್ನ ಉದ್ಧಾರ ಮಾಡಿದ್ದಾರೆ. ಇದು ಒಂದಾಯ್ತು. ಇನ್ನೊಂದು ಮಾತು, ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ. ರಾಯರು ವಿದ್ವತ್ ಪರಿಜ್ಞೇಯ ಮಹಾವಿಶೇಷರು. ರಾಯರ ಗ್ರಂಥಗಳು ಹಾಗಿವೆ. ನೇರವಾಗಿ ವೇದಗಳಿಗೂ ರಾಯರ ಅರ್ಥ ಬರೆದಿದ್ದಾರೆ. ಬ್ರಹ್ಮಸೂತ್ರ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೂ ರಾಯರ ಅರ್ಥ ಬರೆದಿದ್ದಾರೆ. ಟೀಕಾಕೃತ್ಪಾದರ ಮಾತುಗಳಿಗೂ ರಾಯರ ಅರ್ಥ ಬರೆದಿದ್ದಾರೆ. ಸ್ವತಂತ್ರ ಗ್ರಂಥಗಳನ್ನು ರಾಯರು ಬರೆದಿದ್ದಾರೆ. ಇಷ್ಟು ವಿಧವಾದ ಮಧ್ವ ಸಿದ್ಧಾಂತಕ್ಕೆ ಕೊಡುಗೆ ಕೊಟ್ಟ ಮಹಾನುಭಾವರು ನಮ್ಮ ಕಲಿಯುಗದ ಕಲ್ಪವೃಕ್ಷ ಕಾಮಧೇನುಗಳಾದ ಗುರು ಸಾರ್ವಭೌಮರು. ಇಂತಹ ವಿದ್ವತ್ ಪರಿಜ್ಞೇಯ ಮಹಾವಿಶೇಷರು ಅಂತ ಅಪ್ಪಣ್ಣಾಚಾರ್ಯರು ರಾಯರನ್ನ ಕೊಂಡಾಡ್ತಾರೆ. ಹಾಗೆ ಅಂತಹ ಅದ್ಭುತವಾದ ಮನೋಭಾವನೆಯಲ್ಲಿ ಸುಷಮೀಂದ್ರ ತೀರ್ಥರು ರಾಯರನ್ನು ಉಪಾಸನೆ ಮಾಡ್ತಾ ಇದ್ರು. ಈಗಲೇ ಸ್ವಾಮಿಗಳು ಹೇಳಿದ್ರು, ಪರಿಮಳ ಗ್ರಂಥವನ್ನು ಅಧ್ಯಯನ ಮಾಡ್ಬೇಕು, ನಾನು ಪರಿಮಳ ಬರೆದು ಕೊಡ್ರಿ ಅಂತ. ಒಟ್ಟು ರಾಯರು ಅದ್ಭುತವಾದ ಗ್ರಂಥವನ್ನು ಬರೆದಿದ್ದಾರೆ, ನಾನೂ ಕೂಡ ಗ್ರಂಥವನ್ನು ಪಾರಾಯಣ ಮಾಡಬೇಕು ಅಂತ. ಅಷ್ಟು ಸಿದ್ಧಾಂತದ ಮೇಲೆ ದೀಕ್ಷೆ ಇತ್ತು ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ. ಏನಾಯ್ತು ಅಂದ್ರೆ, ಒಂದ್ಸತಿ ಮಂತ್ರಾಲಯಕ್ಕೆ ಒಬ್ಬ ವಾದಿ ಬಂದಿದ್ದಾನೆ. ವಾದ ಮಾಡ್ತಾ ಮಾಡ್ತಾ ಒಬ್ಬ ವಾದಿ ಬಂದಿದ್ದಾನೆ. ಉತ್ತರ ಕೊಡ್ಲಿಕ್ಕೆ ಗೊತ್ತಾಗ್ಲಿಲ್ಲ, ಏನು ಉತ್ತರ ಕೊಡಬೇಕು ಮರುದಿನ ಹೋಗಿ ಅಂತ ಗೊತ್ತಾಗ್ಲಿಲ್ಲ. ಹಾಗಾಗಿ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ. ರಾಯರ ಮುಂದೆ ಬಂದ ಆ ವಾದಿಗಳು ನಿಂತ್ಕೊಂಡಿದ್ದಾರೆ, ಏನು ಉತ್ತರ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಏನ್ ಹೇಳಬೇಕು ಮರುದಿನ ವಾದ ಮಾಡ್ಲಿಕ್ಕೆ. ಸುಷಮೀಂದ್ರ ತೀರ್ಥರು ಹಸ್ತೋದಕ ಮಾಡಿ, ರಾಯರಿಗೆ ಹಸ್ತೋದಕ ಮಾಡಿ ಪಾಂಟೋಣಿಗೆ ಇಳಿದು ಕೆಳಗೆ ಬರ್ತಾ ಇದ್ದಾರೆ. ಈಗ ಗುರುಗಳು ಹೇಳಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ವೇದಾಂತ ಓದ್ದವರಲ್ಲ, ವೇದವನ್ನು ಓದ್ದವರಲ್ಲ, ಉಪನಿಷತ್ತು ಸುಷಮೀಂದ್ರ ತೀರ್ಥರಿಗೆ ಗೊತ್ತಿರಲಿಲ್ಲ. ಸ್ವಚ್ಛವಾದ ಅಂತಃಕರಣ ಶುದ್ಧಿ ಇತ್ತು ಸುಷಮೀಂದ್ರ ತೀರ್ಥ ಸ್ವಾಮಿಗಳಿಗೆ. ಒಬ್ಬ ವಾದಿಗಳು ನಿಂತ್ಕೊಂಡಿದ್ದಾರೆ, ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ. ಸುಷಮೀಂದ್ರ ತೀರ್ಥರು ಪಾಂಟೋಣಿಗಿಂದ ಕೆಳಗಿಳಿದು ಬಂದು ಆ ವ್ಯಕ್ತಿಗೆ ಹೇಳಿದ್ರಂತೆ, ದ್ವೈತದ್ಯುಮಣಿ ಅಂತ ಒಂದು ಗ್ರಂಥ ಇದೆ, ಆ ಗ್ರಂಥದಲ್ಲಿ ಇಷ್ಟನೇ ಪುಟದಲ್ಲಿ ಇದಕ್ಕೆ ಉತ್ತರ ಇದೆ, ಹೋಗಿ ನೋಡ್ಕೊ ಅಂತ ಹೇಳಿದ್ರು. ಹೆಂಗ್ ನಂಬ್ತೀರಿ ಇದನ್ನ? ಇದು ಹೇಗೆ ರೋಮಾಂಚನ ಆಗತ್ತೆ. ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಕೆಲವೊಂದು ಘಟನೆಗಳು ಕಿವಿಯಿಂದ ಕೇಳಿಸ್ಕೊಳ್ಬಾರ್ದು, ಮನಸ್ಸಿನಿಂದ ಆಲೋಚನೆ ಮಾಡ್ಬೇಕು. ರೋಮಾಂಚನ ಆಗತ್ತೆ. ಏನೂ ಗೊತ್ತೇ ಇರದೇ ಇರತಕ್ಕಂತಹ ವ್ಯಕ್ತಿ, ಓದಿದಂತಹ ವ್ಯಕ್ತಿಗೆ ಇಂತಹ ಪುಟದಲ್ಲಿ ಉತ್ತರ ಇದೆ, ಹೋಗಿ ಕಂಡ್ಕೊಳ್ರಿ ಅಂತ ಹೇಳ್ತಾರೆ ಅಂತಂದ್ರೆ ಯಾವ ಶಕ್ತಿ? ರಾಯರ ಶಕ್ತಿ ಅಷ್ಟೇ. ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ. ರಾಯರನ್ನ ಗಟ್ಟಿಯಾಗಿ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು ನಂಬಿದ್ರು, ರಾಯರು ಅನುಗ್ರಹವನ್ನ ಮಾಡ್ತಾ ಇದ್ರು. ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲ ನಿಮಗೆಲ್ಲ ಗೊತ್ತು, ಅದು ಸುವರ್ಣ ಯುಗ. ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ನ ವಿದ್ಯತೆ. ಎಲ್ಲವನ್ನ ರಾಯರು ಕೊಡ್ತಾರೆ ಅಂತ ಸುಷಮೀಂದ್ರ ತೀರ್ಥರು ಅಂತ ಇದ್ರು. ಸುಷಮೀಂದ್ರ ತೀರ್ಥರಿಗೆ ರಾಯರು ಎಲ್ಲವನ್ನ ಕೊಟ್ಟೋದ್ರು. ಸುವರ್ಣ ಯುಗ ಯಾಕೆ ಅಂದ್ರೆ, ಬಂಗಾರದ ರಥ ರಾಯರಿಗೆ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲೇ ಆಯ್ತು. ಮತ್ತೆ ರಾಯರ ಮೂಲ ಪಾದುಕೆಗಳಿಗೆ ಸುವರ್ಣ ಕವಚ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಾಯ್ತು. ಆಮೇಲೆ ಪ್ರಥಮವಾಗಿ ಇವತ್ತು ರಾಯರು ನವರತ್ನ ಕವಚವನ್ನು ಹಾಕೊಳ್ತಾರೆ, ರಾಯರು ಬಂಗಾರದ ಕವಚವನ್ನು ಹಾಕೊಳ್ತಾರೆ. ನವರತ್ನ ಬಂಗಾರ ಅಂದ್ರೆ ಬೆಳ್ಳಿದ್ ಹಾಕೋತಾರೆ ಅಂತ ಸಿದ್ಧ. ಬೆಳ್ಳಿ ಕವಚವನ್ನು ಹಾಕೊಳ್ತಾರೆ. ಅಷ್ಟೇ ಅಲ್ಲ, ರಾಯರ ಮುಂದೆ ಇರುವ ಕಂಬಗಳಿಗೂ ಇವತ್ತು ಬಂಗಾರ. ಆದರೆ ಪ್ರಥಮವಾಗಿ ರಾಯರಿಗೆ ಬಂಗಾರದ ಕವಚವನ್ನ ಹಾಕಿದ ಮಹಾನುಭಾವರು ಅಂದ್ರೆ ನಮ್ಮ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು. ಹಾಗಾಗಿ ಹೀಗೆ ಪೂಜಾ ಮಂದಿರಗಳು, ಗೋಶಾಲೆಗಳು, ಆರೋಗ್ಯ ಶಾಲೆಗಳು ಎಲ್ಲ ಅದ್ಭುತವಾದ ಕಾರ್ಯಗಳನ್ನ ಮಾಡಿ ಮೂಲರಾಮದೇವರಿಗೆ ಅರ್ಪಿಸಿದ ಪ್ರಾತಸ್ಮರಣೀಯರು. ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರನ್ನ ಸ್ಮರಣೆ ಮಾಡಲೇಬೇಕು. ಪ್ರಾತಸ್ಮರಣೀಯರವರು. ಹಾಗಾಗಿ ಅವರ ಆರಾಧನೆಯಲ್ಲಿ, ನಾನು ಆಗ್ಲೇ ಹೇಳಿದೆ, ಅವರ ಆರಾಧನೆಯಲ್ಲಿ ಭಾಗವಹಿಸಿದ್ದೀವಿ ಅಂದ್ರೆ ನಮ್ಮ ಈ ಜನ್ಮದ ಪುಣ್ಯ ಅಲ್ಲ. ಅವರ ಬಗ್ಗೆ 4 ಅಕ್ಷರ ನಮ್ಮ ಕಿವಿಯಲ್ಲಿ ಹೋಗಿದೆ ಅಂದ್ರೆ ಅದು ಈ ಜನ್ಮದ ಪುಣ್ಯ ಅಲ್ಲ. ಅವರ ಬಗ್ಗೆ 4 ಅಕ್ಷರ ನಾವು ಮಾತಾಡಿದ್ದೇವೆ ಅಂದ್ರೆ ಈ ಜನ್ಮದ ಪುಣ್ಯ ಅಲ್ಲ, ನಮ್ಮ ಜನ್ಮಾಂತರದ ಪುಣ್ಯ ಸ್ಟಾಕ್ ಇದ್ದು ಅದರ ಫಲವನ್ನ ಪರಮಾತ್ಮ ನಮಗೆ ಈ ರೀತಿ ಕೊಟ್ಟಿದ್ದಾನೆ ಅಂತ ನಾವು ಭಾವಿಸಬೇಕು. ಹಾಗಾಗಿ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಅಂತರ್ಯಾಮಿಯಾದ ರಾಘವೇಂದ್ರ ಸ್ವಾಮಿಗಳು, ಅವರ ಅಂತರ್ಯಾಮಿಯಾದ ಮೂಲರಾಮಚಂದ್ರ ದೇವರಿಗೆ ಈ ಸಣ್ಣ ವಾಕ್ಪುಷ್ಪವನ್ನ ಅರ್ಪಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಮಧ್ವೇಶಾರ್ಪಣಮಸ್ತು.